40 ಲಕ್ಷ ಲೋನ್ ತಗೊಂಡಿದೆ ಬ್ಯಾಂಕಲ್ಲಿ. 40 ಲಕ್ಷ ಲೋನ್ ತಗೋಬೇಕಾದ್ರೆ ಅವ್ರು ಏನ್ ಹೇಳಿದ್ರು, ಯಾವ ತರ ಕಟ್ಟಬೇಕು ಅಂತ ಹೇಳಿದ್ರು. ಆಮೇಲೆ ಕಟ್ಬೇಕಾದ್ರೆ ಇನ್ನೊಂದು ಹೇಳಿದ್ರು, ನೀವು ಮುಂಚೆ ನಿಮ್ ಮಧ್ಯೆ ಎಲ್ಲಾರ ಎಷ್ಟು ನಿಮ್ದು ಏನಿದೆ ಮಧ್ಯೆ ಕಟ್ಟಬೇಕಾದ್ರೆ ನಿಮ್ದು ಏನಿದೆ ಅದನ್ನ ಇದ್ರ ಪ್ರಕಾರ ನೀವು ಕಟ್ಟಬೇಕು ಅಂತ ಹೇಳಿದ್ರು. ನನಗೆ ಇನ್ನು 29 ಲಕ್ಷ ದುಡ್ಡು ಕಟ್ಬೇಕಾಯ್ತೀನಿ. ಇಲ್ಲಿ 29 ಲಕ್ಷ ಕೊಟ್ಟು ನಾನು ಕಟ್ಟಕ್ಕಾಗದೆ ಜಮೀನ್ ಮಾರ್ಬಿಟ್ಟು ಮುಂದೆ ಕಟ್ಟಕ್ಕಾಗಲ್ಲ ಗೊತ್ತಾಗ್ಬಿಟ್ಟು ಮುಂದೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಜಮೀನ್ ಮಾರ್ಬಿಟ್ಟು ನಾನು 29 ಲಕ್ಷ ದುಡ್ಡು ತಗೊಂಬಂದೆ. ಇಲ್ಲಿಗೆ ದುಡ್ಡು ತಗೊಂಬಂದು ಕಟ್ಟಬೇಕಾದ್ರೆ ಅವರು ನನಗೆ ಫೋರ್ಸ್ ಕ್ಲೋಸಿಂಗ್ ಲೆಟರ್ ಕೇಳಿದೆ. ನಾನು ಎಷ್ಟು ಕಟ್ಟಬೇಕು ಅಂತ. ನೀವು ಮೊದಲು ಅಮೌಂಟ್ ಬ್ಯಾಂಕ್ ಹಾಕ್ಬಿಟ್ಟು ಸ್ಟೇಟ್ಮೆಂಟ್ ತಂದ್ಕೊಡಿ, ಆಮೇಲೆ ನಿಮ್ದ ಕ್ಲೋಸ್ ಮಾಡ್ತೀವಿ ಅಂದ್ರು. ನಾನು ವಿತಿನ್ ಜಮೀನ್ ಮಾರಿದಲ್ಲ ದುಡ್ಡಿತ್ತಲ್ಲ ತಗೋಬಿಟ್ಟು ಫೋರ್ ಕ್ಲೋಸ್ ಅದು ಬ್ಯಾಂಕ್ ಹಾಕ್ಬಿಟ್ಟು ಸ್ಟೇಟ್ಮೆಂಟ್ ತಂದು ಕೊಟ್ಟೆ. ಆ ತಂದು ಕೊಟ್ಟ ಮೇಲೆ ಫೋರ್ ಕ್ಲೋಸ್ ಲೆಟರ್ ಕೊಡ್ಬೇಕಾದ್ರೆ ನನಗೆ 15 ದಿವಸ ತಟಾಯಿಸಿದ್ರು. ಸರ್ ಅಲ್ಲಿ ಹೆಡ್ ಆಫೀಸಿಂದ ಬರಬೇಕು, ಅಲ್ಲಿಂದ ಬರ್ಬೇಕು, ಇಲ್ಲಿಂದ ಬರಬೇಕು ಅಂತ. ನಾನು 15 ದಿವಸ 20 ದಿವಸ ಟ್ರೈ ಮಾಡಿದ 20 ದಿವಸ ಆದ್ಮೇಲೆ ಬಂದು ಗಲಾಟೆ ಮಾಡಿದೆ. ಅದಕ್ಕೆ 29 ಲಕ್ಷ ಬಡ್ಡಿ ಎಷ್ಟಾಗುತ್ತೆ ದಿನ ನಾನು ತಂದು ಬ್ಯಾಂಕ್ ಕಟ್ಬಿಟ್ಟು ತೊಂದರೆ ಕೊಡ್ತಾ ಇರಲಿಲ್ಲ ಅಂದ್ಬಿಟ್ಟು ಯಾವ ಗಲಾಟೆ ಮಾಡಿದೆ. ಬರೀ 5 ನಿಮಿಷ ಗಲಾಟೆ ಮಾಡಿದೆ. ಯಾರ್ಯಾರು ಕರ್ಸ್ತೀನಿ ಅಂದ್ಮೇಲೆ 5 ನಿಮಿಷ ಕೊಟ್ಟರು ನನಗೆ. ಕಟ್ಟಾದ್ಮೇಲೆ ಸರ್ ಆಮೇಲೆ ಅದನ್ನ ತಿರ್ಗಾ ಫೋರ್ ಕ್ಲೋಸ್ 29 ಲಕ್ಷ ಅನ್ನಲ್ಲ, 29 ಲಕ್ಷಕ್ಕೆ ನೀವು ಪೆನಾಲ್ಟಿ ಅಂತ 1,45,000 ಎಕ್ಸ್ಟ್ರಾ ಹಾಕಿದ್ದಾರೆ. ಕಟ್ಬೇಕಾದ್ರೆ 29 ಲಕ್ಷ 1,45,000 ರೂಪಾಯಿ ಹಾಕಿದ್ದಾರೆ. ಎಕ್ಸ್ಟ್ರಾ ಅಮೌಂಟ್ ಕಟ್ಟಿದ್ದೆ ಅಂದ್ರೆ ಮೊದಲೇ ಕಟ್ಟಿದ್ದಕ್ಕೆ ದಂಡನ ಅದು? ಹೌದು, ಮುಂಚೆನೆ ಕಟ್ಟಿದ್ದೀನಿ ನಾನು. ಕಟ್ಟಿರೋದಕ್ಕೆ ದಂಡ ಅದು. ಈಗ 29 ಲಕ್ಷ ನಾನು ಮಾತ್ರ ಕಟ್ಬೇಕಾಗಲ್ಲ. ಇಲ್ಲಿ ದಂಡ ಹಾಕ್ತಾರೆ. ಅದೊಂದು ಸಾಲ ಬೇರೆ ಕಡೆ ಬ್ಯಾಂಕ್ ಒಳ್ಳೆ ಸರ್. ಸಾಲನ ನಾವು ಕ್ಲೋಸ್ ಮಾಡ್ತೀವಿ ಅಂದ್ರೆ ಬ್ಯಾಂಕ್ ಅಲ್ಲಿ ಹೋದ್ರೆ ಅದೇನ್ ಇಂಟ್ರೆಸ್ಟ್ ಅದೇ ಕಟ್ ಮಾಡ್ಬಿಟ್ಟು ಕಟ್ಸ್ಕೊತಾರೆ. ಇಲ್ಲಿ ನನ್ ದುಡ್ಡು ಕಟ್ಬೇಕಾರೆ ಅದಕ್ಕೆ 1,45,000 ರೂಪಾಯಿ ನಾನು ದಂಡ ಕಟ್ಟಿದ್ದೀನಿ. ಈಗ ಕಟ್ಟು ಕ್ಲೋಸ್ ಮಾಡಿದೀನಿ, ತೊಂದರೆ ಇಲ್ಲ. ಆದ್ರೆ ಬೇರೆಯವ್ರಿಗೆ ಈ ತರ ಮೋಸ ಆಗ್ಬಾರ್ದು ಸರ್. ಇದು ಮೇನು. ಯಾಕಂದ್ರೆ ಬಡವ್ರ ಬಗ್ಗೆ ಇರ್ತಾರೆ. ನಾನು ಸರ್ ಜಮೀನ್ ಮಾರಿ ತಂದು ದುಡ್ಡು ಕಟ್ಟಿರೋದು ಇದಕ್ಕೆ 1,45,000 ಪೆನಾಲ್ಟಿ ಅಂದ್ರೆ ಏನ್ ಅರ್ಥ ಅಲ್ಲ ಹೇಳಿ ನೀವು? ಏನ್ ಅರ್ಥ ಆಗುತ್ತೆ ಇದಕ್ಕೆ? ಆಮೇಲೆ ಫೋರ್ ಕ್ಲೋಸ್ ಲೆಟರ್ ಕೊಟ್ಟ ಮೇಲೆ ಒಂದು ದಿವಸಕ್ಕೆ 1,147 ರೂಪಾಯಿ ಪೆನಾಲ್ಟಿ ಕಟ್ಲಿಲ್ಲ ಅಂತ. ನಾನು ನೋಡಿ ನೆನ್ನೆ ಸರ್ ಇದನ್ನ ಡಿ ಅಮೌಂಟ್ 3 ಲಕ್ಷ ಅವ್ರು ಹೇಳಿದಷ್ಟು 1,45,000 ಸೇರಿಸಿ 1,49,148 ರೂಪಾಯಿ ನಾನು ಕಟ್ಟಿದ್ದೀನಿ. ಕಟ್ಬಿಟ್ಟು ಇದನ್ನ ತಂದು ನೆನ್ನೆ ಬ್ಯಾಂಕ್ ಕಟ್ಟಿದ್ದೀನಿ. ಅದೇ ಬ್ಯಾಂಕ್ ತಾನೇ ಕಟ್ಟಿರೋದು ನಾನು. ಇವತ್ತು ಬಂದು ಕೇಳಿದ್ರೆ ಅದನ್ನ ನನ್ನ ಹತ್ರ ತಂದ್ಬಿಟ್ಟು ಸೈನ್ ಹಾಕ್ಬೇಕಾಯ್ತು. 1,114 ರೂಪಾಯಿ ಕಟ್ಟಿ 147 ರೂಪಾಯಿ ಕಟ್ಟಿ ಅಂತ ತಿರ್ಗಾ ಕೇಳಿದ್ರು. ಅದನ್ನು ಗಲಾಟೆ ಮಾಡ್ಬಿಟ್ಟು ಸರ್ ನಿಮ್ಮ ಪ್ರೆಸ್ ಕಳ್ಸಿ ಸರ್. ಫುಲ್ಲು ತೊಂದರೆ ಆಗ್ತಿದೆ ಸರ್ ಇವ್ರದ್ದು. ನಮ್ಗೇನ್ ದಯವಿಟ್ಟು ನಮ್ಗೇನಿಲ್ಲ, ನಮ್ದು ಏನ್ ಅವ್ರದ್ದು ಅದೇ ಇಂಟ್ರೆಸ್ಟ್ ನೋಡಿ. ಇಂಟ್ರೆಸ್ಟ್ ಪ್ರತಿಯೊಂದುವೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 47,433ಕ್ಕೆ 33,333 ಒಂದೊಂದು ತಿಂಗಳಿಗೆ ಇಂಟ್ರೆಸ್ಟ್. ಅದ್ರ ಪ್ರಕಾರ ಕಟ್ಕೊಂಡ್ ಬಂದಿದೀವಿ. ಈಗ ನೋಡಿ 29 ಲಕ್ಷದ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸರ್. 29 ಲಕ್ಷದ 11 ರೂಪಾಯಿ ಕಟ್ಟಬೇಕು. ನಾನು ಇದನ್ನ ಕಟ್ಟಬೇಕು ಅಂದ್ರೆ 1,45,000 ರೂಪಾಯಿ ನಾನು ದುಡ್ಡು ಎಕ್ಸ್ಟ್ರಾ ಕಟ್ತಾ ಇದ್ದೀನಿ ನಾನೀಗ. ಏನ್ ಮಾಡೋದು ಸರ್? ಎಲ್ಲಿ ತಂದು ಸರ್ ಕಟ್ಟೋದು ನಾವು ಈ ತರ ಆದ್ರೆ? ಸ್ನೇಹಿತರೆ ನೋಡಿ, ಇದು ಇವರು ಸಮಸ್ಯೆ ಆಗಿದೆ. ಯಾಕೆ ಅಂತ ಅಂದ್ರೆ ತಾವು ಪಡೆದ ಸಾಲಕ್ಕೆ ಬಡ್ಡಿ ಕಟ್ಟೋದ್ರ ಜೊತೆಗೆ ಇವರು ದಂಡ ಕೂಡ ಕಟ್ಟ